ಆ ಕ್ಷಣಕ್ಕಾಗಿ ಲಕ್ಷಾಂತರ ಭಕ್ತರು ಎದುರು ನೋಡ್ತಿದ್ರು. ದೈವವಾಣಿಗಾಗಿ ಇಡೀ ಕರುನಾಡು ಕಾದು ಕೂತಿತ್ತು. ಇಳಿ ಸಂಜೆ ಹೊತ್ತಲ್ಲಿ ಬಿಲ್ಲನ್ನ ಏರಿದ ಗೊರವಪ್ಪ ವಾರ್ಷಿಕ ಕಾರ್ಣಿಕ ನುಡಿಯುತ್ತಿದ್ದಂತೆ ಭಕ್ತರ ಜೈಘೋಷ ಮುಗಿಲು ಮುಟ್ಟಿತ್ತು. ಅಷ್ಟಕ್ಕೂ ಮೈಲಾರ ಲಿಂಗೇಶ್ವರ ನುಡಿದ ಭವಿಷ್ಯವೇನು? ಬನ್ನಿ ನೋಡೋಣ. ಲಕ್ಷ ಲಕ್ಷ ಜನ ಎಲ್ಲಿ ನೋಡಿದ್ರೂ 7 ಕೋಟಿ ಅನ್ನೋ ಉದ್ಗಾರ. ಎಲ್ಲರ ಬಾಯಲ್ಲೂ ಭಂಡಾರದೊಡೆಯನ ಜಪ. ಈ ಜಯಘೋಷದ ನಡುವೆ ಮೈಲಾರ ಲಿಂಗೇಶ್ವರನ ವಾರ್ಷಿಕ ದೈವವಾಣಿ ಮೊಳಗಿತ್ತು. ತುಂಬಿದ ಕುಡ ತುಳುಕಿತಲೇ ಪರಾಕ್. ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿ, 10 ವಿಶ್ಲೇಷಣೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಜಾತ್ರೆ ಆರಂಭವಾಗಿದೆ. ಜಾತ್ರೆ ವಿಶೇಷ ಅಂದ್ರೆ ಕಾರ್ಣಿಕೋತ್ಸವ. ಅದೇ ಕಾರ್ಣಿಕ ವಾಣಿ ಲಕ್ಷಾಂತರ ಭಕ್ತರ ನಡುವೆ ಇಂದು ಮೊಳಗಿದೆ. ಸಂಜೆ ಬಿಲ್ಲನ್ನ ಏರಿದ ಗೊರವಯ್ಯ ರಾಮಣ್ಣ ತುಂಬಿದ ಕೊಡ ತುಳುಕಿತಲಿ ಪರಾಕ್ ಅಂತ ವರ್ಷದ ಭವಿಷ್ಯ ನುಡಿದ್ರು. ರಾಜ್ಯ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಅಂತ ಕಾರ್ಣಿಕದ ಬಗ್ಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಣೆ ಮಾಡಿದ್ರು. ಕಾರ್ಣಿಕೋತ್ಸವವನ್ನು ನುಡಿಯಲಾಗಿದೆ. ಈ ವರ್ಷದ ಕಾರ್ಣಿಕ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತಕ್ಕಂಥದ್ದಾಗಿದೆ. ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ. ಎಲ್ಲ ರಾಜ್ಯದ ತುಂಬ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ಬರ್ತದೆ.